ಕೋವಿಡ್ ಸಮಯದಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ತನಿಖೆಯನ್ನ ಮಾಡುವುದಕ್ಕೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ತಂಡವನ್ನ ರಚನೆ ಮಾಡಲಾಗಿತ್ತು. ಈಗ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಸಿಎಂ ಸಿದ್ದರಾಮಯ್ಯಗೆ ವರದಿಯನ್ನ ಸಲ್ಲಿಸಿದ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಕೋವಿಡ್ ಸಂದರ್ಭದಲ್ಲಿ ಆಗಿರುವ ಸಾವುಗಳು, ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಆಗಿರುವ ಅವ್ಯವಹಾರ, ಸಾಮಗ್ರಿಯ ಖರೀದಿಯಲ್ಲಿ ಆಗಿರುವಂತಹ ದೋಖ, ವಿತರಣೆಯಲ್ಲಿ ಆಗಿರುವಂತಹ ಅಕ್ರಮದ ವರದಿಯನ್ನ ಸಲ್ಲಿಸುವಂತೆ ಸೂಚನೆಯನ್ನ ನೀಡಲಾಗಿತ್ತು. ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅಕ್ರಮದ ಆರೋಪ, ಈ ಆರೋಪದಲ್ಲಿ ಕೆಲವರ ಹೆಸರು ಕೂಡ ಕೇಳಿಬಂದಿತ್ತು. ಇದಕ್ಕೆ ತನಿಖೆ ಮಾಡಿ ವರದಿಯನ್ನು ಕೊಡುವಂತೆ ಸಿದ್ದರಾಮಯ್ಯ ಸರ್ಕಾರ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದ ಸಮಿತಿಯನ್ನು ರಚನೆ ಮಾಡಿತ್ತು. ಈಗ ಆ ಸಮಿತಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ವರದಿ ಬಿಡುಗಡೆ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿ ನ್ಯಾಯಮೂರ್ತಿ ಕುನ್ನಾ ಅವರು ಹೇಳಿದ್ದಾರೆ. ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿ ಆದಂತಹ ಕೋವಿಡ್ ಸಮಯದಲ್ಲಿ ಆದಂತಹ ಅಕ್ರಮಗಳ ಬಗ್ಗೆ ವರದಿಯನ್ನ ಈಗ ಸಲ್ಲಿಕೆ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ವರದಿ ಬಿಡುಗಡೆ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿ ನ್ಯಾಯಮೂರ್ತಿ ಕುನ್ನಾ ಹೇಳಿದ್ದಾರೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಹೇಳಿದ್ದಾರೆ. ಅಂತಿಮ ವರದಿಯ ಭಾಗವಾಗಿ ಬೆಂಗಳೂರು ನಗರ ವ್ಯಾಪ್ತಿಯ 684 ಫೈಲ್ಗಳು ಮತ್ತು ಬೆಳಗಾವಿ ಜಿಲ್ಲೆಯ 171 ಫೈಲ್ಗಳನ್ನು ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಸಿಎಂಗೆ ಹಸ್ತಾಂತರ ಮಾಡಿದ್ದಾರೆ. ನಿನ್ನೆ ಸಲ್ಲಿಕೆಯಾದ ಒಂದು ವರದಿಯಲ್ಲಿ 98 ಪುಟಗಳಿದ್ದು 63 ಕೋಟಿ ರೂಪಾಯಿ ವ್ಯವಹಾರದ ತನಿಖೆಯ ಉಲ್ಲೇಖ ಇದೆ. ಮತ್ತೊಂದು ವರದಿಯಲ್ಲಿ 196 ಪುಟಗಳಿದ್ದು 42.19 ಕೋಟಿ ರೂಪಾಯಿ ಮೊತ್ತದ ವಸ್ತುಗಳ ಖರೀದಿಯ ಬಗ್ಗೆ ತನಿಖೆ ಕೈಗೊಂಡ ಮಾಹಿತಿ ಇದೆ. ಇನ್ನು ಕೋವಿಡ್-19 ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ತನಿಖೆಗೆ ಕಾಂಗ್ರೆಸ್ ಸರ್ಕಾರ 2023 ಆಗಸ್ಟ್ 26ನೇ ತಾರೀಕಿನಂದು ತನಿಖಾ ಆಯೋಗವನ್ನು ರಚಿಸಿತ್ತು. ಈಗ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದ ಆಯೋಗ ಸಮಿತಿ ವರದಿಯನ್ನ ಸಲ್ಲಿಕೆ ಮಾಡಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ವರದಿಯಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ, ಅಕ್ರಮ ಆಗಿದೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಆ ವರದಿಯಲ್ಲಿ ಏನೇನೀಗ ಉಲ್ಲೇಖ ಆಗಿದೆ? ಹನುಮಂತು. ರಂಜಿತ್, ಈಗಿನ ಕಾಂಗ್ರೆಸ್ ಸರ್ಕಾರ ಪ್ರತಿಪಕ್ಷದ ಸ್ಥಾನದಲ್ಲಿದ್ದಂತ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಕೋವಿಡ್ ಹಗರಣದ ವಿಚಾರವನ್ನು ಕೂಡ ಧ್ವನಿ ಎತ್ತಿತ್ತು. ಹೇಗೆ 40% ಕಮಿಷನ್ ಆರೋಪವನ್ನ ಎತ್ತಿತ್ತು, ಅದೇ ರೀತಿಯಲ್ಲಿ ಕೋವಿಡ್ ನಲ್ಲಿ ಭಾರಿ ಪ್ರಮಾಣದ ಅಕ್ರಮ ಆಗಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ವೈದ್ಯಕೀಯ ಉಪಕರಣಗಳನ್ನ ಖರೀದಿ ಮಾಡುವಂತ ವಿಚಾರದಲ್ಲಿ ದೊಡ್ಡ ಪ್ರಮಾಣದ ಅಕ್ರಮ ಆಗಿದೆ ಅನ್ನುವಂಥದ್ದ ಕಾರಣಕ್ಕಾಗಿ ಆರೋಪ ಮಾಡಿದ್ರು. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಆರೋಗ್ಯ ಸಚಿವರಾಗಿ ರಾಮುಲು ಅವರು ಇದ್ರು. ಅದಾದ ನಂತರದಲ್ಲಿ ಸುಧಾಕರ್ ಅವರು ಕೂಡ ಆರೋಗ್ಯ ಸಚಿವರಾಗಿ ಕೆಲಸ ನಿರ್ವಹಿಸಿದ್ರು. ಅದಾದ ನಂತರದಲ್ಲಿ ಇಲ್ಲಿ 2023ಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈ ಅಕ್ರಮಗಳ ಬಗ್ಗೆ ತನಿಖೆ ಮಾಡ್ಲಿಕ್ಕೆ, ಅಂದ್ರೆ ಲಾಕ್ಡೌನ್ ಏನು ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಆರಂಭ ಆಯ್ತು. ಲಾಕ್ಡೌನ್ ಸಂದರ್ಭದಿಂದ ಹಿಡಿದು ಡಿಸೆಂಬರ್ 2022 ಡಿಸೆಂಬರ್ 31ರವರೆಗಿನ ಅವಧಿಯಲ್ಲಿ ಆಗಿರುವಂತಹ ಆರೋಪಗಳು, ಟೀಕೆಗಳು ಮತ್ತೆ ಎಲ್ಲೆಲ್ಲಿ ನಿಯಮಗಳು ಉಲ್ಲಂಘನೆ ಆಗಿದೆ, ಆದ್ರೆ ಎಲ್ಲಾದ್ರೂ ಕೂಡ ತನಿಖೆ ಆಗಬೇಕು ಅಂತಂದೇಳಿ ನ್ಯಾಯಾಧೀಶರಾದಂತಹ ಜಾನ್ ಮೈಕಲ್ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಿ, ಈ ಆಯೋಗ ಈಗಾಗಲೇ 2 ವರದಿ ಕೊಟ್ಟು ನಿನ್ನೆ ಅಂತಿಮ ವರದಿಯನ್ನ ಕೊಟ್ಟಿದೆ. ಮೊದಲ ಅವಧಿಯಲ್ಲಿ ಸರಿಸುಮಾರು 1722 ಪುಟಗಳ ವರದಿಯನ್ನ ಕೊಟ್ಟಿತ್ತು. ಅದರಲ್ಲಿ 3741.36 ಕೋಟಿ ಮೊತ್ತದ ಖರೀದಿಯಲ್ಲಿ ಒಟ್ಟಾರೆಯಾಗಿ 769 ಕೋಟಿ ಅವ್ಯವಹಾರ ಆಗಿದೆ ಅನ್ನುವಂತ ವರದಿಯನ್ನು ಕೊಟ್ಟಿದ್ರು. ಇದೀಗ ಅದೇ ರೀತಿಯಾಗಿ 2ನೇ ವರದಿಯಲ್ಲೂ ಕೂಡ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರಬೇಕು, ದಕ್ಷಿಣ ವಲಯ ಆಗಿರ್ಬೋದು, ಪಶ್ಚಿಮ ವಲಯ ಆಗಿರ್ಬೋದು, ಯಲಹಂಕ ವಲಯಗಳಲ್ಲಿ ಆಗಿರ್ಬೋದು ಅಂತ ಹಗರಣಗಳ ಬಗ್ಗೆನೂ ಕೂಡ ತನಿಖೆ ಮಾಡಿದ್ರು. ತನಿಖೆಯ ನಂತರದಲ್ಲಿ ವರದಿಯನ್ನು ಕೊಟ್ಟಿದೆ. ಅದು ವರದಿಯ ನಂತರದಲ್ಲಿ SIT ಕೂಡ ಆಯೋಗ ವರದಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ SIT ರಚನೆ ಮಾಡಿತ್ತು. SIT ರಚನೆ ಆದಂತ ಸಂದರ್ಭದಲ್ಲಿ ಈ ಒಂದು ತನಿಖೆ ಏನಿದೆ CIDಗೂ ಹೋಗಿದೆ. ಆದ್ರೆ ಇಲ್ಲಿ ತನಿಖೆಯ ಸ್ವರೂಪ ನಿಧಾನಗತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದು ತನಿಖೆ ನಡೀತಾನೇ ಇದೆ. ಆದ್ರೆ ನಿಜಕ್ಕೂ ಕೂಡ ಅಕ್ರಮದಲ್ಲಿ ತೊಡಗಿರುವಂತಹ, ಅಕ್ರಮ ಮಾಡಿದಂತವರ ವಿರುದ್ಧ ತನಿಖೆ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂತ ಸ್ಪಷ್ಟತೆ ಇನ್ನೂ ಕೂಡ ಸರ್ಕಾರದ ಮುಂದೆ ಇದ್ದಂತೆ ಕಾಣಿಸ್ತಾ ಇಲ್ಲ. ರಂಜಿತ್. ಓಕೆ ಹನುಮಂತು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕೋವಿಡ್ ಸಮಯದಲ್ಲಿ
ನಡೆದಿರುವ ಅಕ್ರಮಗಳ ಬಗ್ಗೆ ತನಿಖೆಯನ್ನ ಮಾಡುವುದಕ್ಕೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ತಂಡವನ್ನ ರಚನೆ ಮಾಡಲಾಗಿತ್ತು. ಈಗ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಸಿಎಂ ಸಿದ್ದರಾಮಯ್ಯಗೆ ವರದಿಯನ್ನ ಸಲ್ಲಿಸಿದ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಕೋವಿಡ್ ಸಂದರ್ಭದಲ್ಲಿ ಆಗಿರುವ ಸಾವುಗಳು, ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಆಗಿರುವ ಅವ್ಯವಹಾರ, ಸಾಮಗ್ರಿಯ ಖರೀದಿಯಲ್ಲಿ ಆಗಿರುವಂತಹ ದೋಖ, ವಿತರಣೆಯಲ್ಲಿ ಆಗಿರುವಂತಹ ಅಕ್ರಮದ ವರದಿಯನ್ನ ಸಲ್ಲಿಸುವಂತೆ ಸೂಚನೆಯನ್ನ ನೀಡಲಾಗಿತ್ತು. ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅಕ್ರಮದ ಆರೋಪ, ಈ ಆರೋಪದಲ್ಲಿ ಕೆಲವರ ಹೆಸರು ಕೂಡ ಕೇಳಿಬಂದಿತ್ತು. ಇದಕ್ಕೆ ತನಿಖೆ ಮಾಡಿ ವರದಿಯನ್ನು ಕೊಡುವಂತೆ ಸಿದ್ದರಾಮಯ್ಯ ಸರ್ಕಾರ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದ ಸಮಿತಿಯನ್ನು ರಚನೆ ಮಾಡಿತ್ತು. ಈಗ ಆ ಸಮಿತಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ವರದಿ ಬಿಡುಗಡೆ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿ ನ್ಯಾಯಮೂರ್ತಿ ಕುನ್ನಾ ಅವರು ಹೇಳಿದ್ದಾರೆ. ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿ ಆದಂತಹ ಕೋವಿಡ್ ಸಮಯದಲ್ಲಾದಂತಹ ಅಕ್ರಮಗಳ ಬಗ್ಗೆ ವರದಿಯನ್ನ ಈಗ ಸಲ್ಲಿಕೆ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ವರದಿ ಬಿಡುಗಡೆ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿ ನ್ಯಾಯಮೂರ್ತಿ ಕುನ್ನಾ ಹೇಳಿದ್ದಾರೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಹೇಳಿದ್ದಾರೆ. ಅಂತಿಮ ವರದಿಯ ಭಾಗವಾಗಿ ಬೆಂಗಳೂರು ನಗರ ವ್ಯಾಪ್ತಿಯ 684 ಫೈಲ್ಗಳು ಮತ್ತು ಬೆಳಗಾವಿ ಜಿಲ್ಲೆಯ 171 ಫೈಲ್ಗಳನ್ನು ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಸಿಎಂಗೆ ಹಸ್ತಾಂತರ ಮಾಡಿದ್ದಾರೆ. ನಿನ್ನೆ ಸಲ್ಲಿಕೆಯಾದ ಒಂದು ವರದಿಯಲ್ಲಿ 98 ಪುಟಗಳಿದ್ದು 63 ಕೋಟಿ ರೂಪಾಯಿ ವ್ಯವಹಾರದ ತನಿಖೆಯ ಉಲ್ಲೇಖ ಇದೆ. ಮತ್ತೊಂದು ವರದಿಯಲ್ಲಿ 196 ಪುಟಗಳಿದ್ದು 42.19 ಕೋಟಿ ರೂಪಾಯಿ ಮೊತ್ತದ ವಸ್ತುಗಳ ಖರೀದಿಯ ಬಗ್ಗೆ ತನಿಖೆ ಕೈಗೊಂಡ ಮಾಹಿತಿ ಇದೆ. ಇನ್ನು ಕೋವಿಡ್-19 ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ತನಿಖೆಗೆ ಕಾಂಗ್ರೆಸ್ ಸರ್ಕಾರ 2023 ಆಗಸ್ಟ್ 26ನೇ ತಾರೀಕಿನಂದು ತನಿಖಾ ಆಯೋಗವನ್ನು ರಚಿಸಿತ್ತು. ಈಗ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದ ಆಯೋಗ ಸಮಿತಿ ವರದಿಯನ್ನು ಸಲ್ಲಿಕೆ ಮಾಡಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ವರದಿಯಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ, ಅಕ್ರಮ ಆಗಿದೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಆ ವರದಿಯಲ್ಲಿ ಏನೇನೀಗ ಉಲ್ಲೇಖ ಆಗಿದೆ? ಹನುಮಂತು. ರಂಜಿತ್, ಈಗಿನ ಕಾಂಗ್ರೆಸ್ ಸರ್ಕಾರ ಪ್ರತಿಪಕ್ಷದ ಸ್ಥಾನದಲ್ಲಿದ್ದಂತ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಕೋವಿಡ್ ಹಗರಣದ ವಿಚಾರವನ್ನು ಕೂಡ ಧ್ವನಿ ಎತ್ತಿತ್ತು. ಹೇಗೆ 40% ಕಮಿಷನ್ ಆರೋಪವನ್ನ ಎತ್ತಿತ್ತು, ಅದೇ ರೀತಿಯಲ್ಲಿ ಕೋವಿಡ್ ನಲ್ಲಿ ಭಾರಿ ಪ್ರಮಾಣದ ಅಕ್ರಮ ಆಗಿದೆ ಅನ್ನೋಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ವೈದ್ಯಕೀಯ ಉಪಕರಣಗಳನ್ನ ಖರೀದಿ ಮಾಡುವಂತ ವಿಚಾರದಲ್ಲಿ ದೊಡ್ಡ ಪ್ರಮಾಣದ ಅಕ್ರಮ ಆಗಿದೆ ಅನ್ನುವಂಥದ್ದ ಕಾರಣಕ್ಕಾಗಿ ಆರೋಪ ಮಾಡಿದ್ರು. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಆರೋಗ್ಯ ಸಚಿವರಾಗಿ ರಾಮುಲು ಅವರು ಇದ್ರು. ಅದಾದ ನಂತರದಲ್ಲಿ ಸುಧಾಕರ್ ಅವರು ಕೂಡ ಆರೋಗ್ಯ ಸಚಿವರಾಗಿ ಕೆಲಸ ನಿರ್ವಹಿಸಿದ್ರು. ಅದಾದ ನಂತರದಲ್ಲಿ ಇಲ್ಲಿ 2023ಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈ ಅಕ್ರಮಗಳ ಬಗ್ಗೆ ತನಿಖೆ ಮಾಡ್ಲಿಕ್ಕೆ, ಅಂದ್ರೆ ಲಾಕ್ಡೌನ್ ಆಗ ಏನು ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಆರಂಭ ಆಯ್ತು. ಲಾಕ್ಡೌನ್ ಸಂದರ್ಭದಿಂದ ಹಿಡಿದು ಡಿಸೆಂಬರ್ 2022 ಡಿಸೆಂಬರ್ 31ರವರೆಗಿನ ಅವಧಿಯಲ್ಲಿ ಆಗಿರುವಂತಹ ಆರೋಪಗಳು, ಟೀಕೆಗಳು ಮತ್ತೆ ಎಲ್ಲೆಲ್ಲಿ ನಿಯಮಗಳು ಉಲ್ಲಂಘನೆ ಆಗಿದೆ, ಆದ್ರೆ ಎಲ್ಲಾದ್ರೂ ಕೂಡ ತನಿಖೆ ಆಗಬೇಕು ಅಂತಂದೇಳಿ ನ್ಯಾಯಾಧೀಶರಾದಂತಹ ಜಾನ್ ಮೈಕಲ್ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಿ, ಈ ಆಯೋಗ ಈಗಾಗಲೇ 2 ವರದಿ ಕೊಟ್ಟು ನಿನ್ನೆ ಅಂತಿಮ ವರದಿಯನ್ನ ಕೊಟ್ಟಿದೆ. ಮೊದಲ ಅವಧಿಯಲ್ಲಿ ಸರಿಸುಮಾರು 1722 ಪುಟಗಳ ವರದಿಯನ್ನ ಕೊಟ್ಟಿತ್ತು. ಅದರಲ್ಲಿ 3741.36 ಕೋಟಿ ಮೊತ್ತದ ಖರೀದಿಯಲ್ಲಿ ಒಟ್ಟಾರೆಯಾಗಿ 769 ಕೋಟಿ ಅವ್ಯವಹಾರ ಆಗಿದೆ ಅನ್ನುವಂತ ವರದಿಯನ್ನು ಕೊಟ್ಟಿದ್ರು. ಇದೀಗ ಅದೇ ರೀತಿಯಾಗಿ 2ನೇ ವರದಿಯಲ್ಲೂ ಕೂಡ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರಬೇಕು, ದಕ್ಷಿಣ ವಲಯ ಆಗಿರ್ಬೋದು, ಪಶ್ಚಿಮ ವಲಯ ಆಗಿರ್ಬೋದು, ಯಲಹಂಕ ವಲಯಗಳಲ್ಲಿ ಆಗಿರ್ಬೋದಂತ ಹಗರಣಗಳ ಬಗ್ಗೆನೂ ಕೂಡ ತನಿಖೆ ಮಾಡಿದ್ರು. ತನಿಖೆಯ ನಂತರದಲ್ಲಿ ಈಗ ವರದಿಯನ್ನು ಕೊಟ್ಟಿದೆ. ಅದು ವರದಿಯ ನಂತರದಲ್ಲಿ SIT ಕೂಡ ಆಯೋಗ ವರದಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ SIT ರಚನೆ ಮಾಡಿತ್ತು. SIT ರಚನೆ ಆದಂತ ಸಂದರ್ಭದಲ್ಲಿ ಈ ಒಂದು ತನಿಖೆ ಏನಿದೆ CIDಗೂ ಹೋಗಿದೆ. ಆದ್ರೆ ಇಲ್ಲಿ ತನಿಖೆಯ ಸ್ವರೂಪ ನಿಧಾನಗತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದು ತನಿಖೆ ನಡೀತಾನೇ ಇದೆ. ಆದ್ರೆ ನಿಜಕ್ಕೂ ಕೂಡ ಅಕ್ರಮದಲ್ಲಿ ತೊಡಗಿರುವಂತಹ, ಅಕ್ರಮ ಮಾಡಿದಂತವರ ವಿರುದ್ಧ ತನಿಖೆ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂತ ಸ್ಪಷ್ಟತೆ ಇನ್ನೂ ಕೂಡ ಸರ್ಕಾರದ ಮುಂದೆ ಇದ್ದಂತೆ ಕಾಣಿಸ್ತಾ ಇಲ್ಲ. ರಂಜಿತ್. ಓಕೆ ಹನುಮಂತು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.